ಮಾರ್ಚ್ 22ರ ಉದ್ಘಾಟನಾ ಪಂದ್ಯದಿಂದ ಹಿಡಿದು ಮೇ 29ರಂದು ನಡೆದಂತ ಕ್ವಾಲಿಫೈಯರ್ 1 ಮ್ಯಾಚ್ ವರೆಗೂ ಕೂಡ ಆರ್ಸಿಬಿಯ ಜರ್ನಿ ಅತ್ಯದ್ಭುತ. ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎಲ್ಲದರಲ್ಲೂ ಕೂಡ ವಿ ಆರ್ ಸೂಪರ್ ಸ್ಟ್ರಾಂಗ್. ಹೀಗಾಗಿ 18ನೇ ಸೀಸನ್ ಫಸ್ಟ್ ಫೈನಲಿಸ್ಟ್ ಆಗಿ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಾಗಿದೆ. ಫ್ಯಾನ್ಸ್, ಮಾಜಿ ಕ್ರಿಕೆಟರ್ಸ್, ಎಕ್ಸ್ಪರ್ಟ್ಸ್ ಹೀಗೆ ಎಲ್ಲರೂ ಕೂಡ ಬೆಂಗಳೂರು ಟೀಮ್ ಪರ್ಫಾರ್ಮೆನ್ಸ್ಗೆ ಕಂಪ್ಲೀಟ್ ಕ್ಲೀನ್ ಬೌಲ್ಡ್ ಆಗಿದ್ದಾರೆ. ಬಟ್ ನಿಮ್ಗೆ ಗೊತ್ತಾ, ಆರ್ಸಿಬಿಯ ಈ ಸಕ್ಸಸ್ಫುಲ್ ಜರ್ನಿ ಹಿಂದೆ ದ್ರೋಣಾಚಾರ್ಯನಾಗಿ ನಿಂತಿರೋದೇ ದಿನೇಶ್ ಕಾರ್ತಿಕ್. ಹೀಗಾಗಿ ಡಿಕೆ ಬಸ್ ಫುಲ್ ಟ್ರೆಂಡಿಂಗ್ ನಲ್ಲಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ಅಂದ್ರೇನೆ IPL ನಲ್ಲಿ ದಿ ಮೋಸ್ಟ್ ಸ್ಪೆಷಲ್. 17 ಸೀಸನ್, 10 ಸಲ ಪ್ಲೇ ಆಫ್, 3 ಸಲ ಫೈನಲಿಸ್ಟ್. ಬಟ್ ಟ್ರೋಫಿ ಮಾತ್ರ ಮಾಯಾ ಜಿಂಕೆಯಂತೆ ಕೈಗೆ ಸಿಗದೆ ಮಾಯವಾಗ್ತಾ ಇದೆ. ತಲೆ ಮೇಲೆ ಹೊತ್ತು ಮೆರೆಸುವಂತ ಅಭಿಮಾನಿಗಳಿದ್ದಾರೆ. ಜಗತ್ತೇ ಮೆಚ್ಚಿದಂತ ಕ್ರಿಕೆಟರ್ಸ್ ಆಡಿದ್ದಾರೆ. ಲಾಯಲ್ಟಿ ಅಂದ್ರೆ ನಾವೇ ಅನ್ನುವಂತ ಫ್ಯಾನ್ಸ್ ಇದ್ದಾರೆ. ಬ್ರ್ಯಾಂಡ್ ನಲ್ಲಿ ಆರ್ಸಿಬಿಯನ್ನ ಮೀರಿಸೋರೇ ಇನ್ನೊಬ್ರಿಲ್ಲ. ದೇಶದ ಯಾವುದೇ ಗಡಿಯಲ್ಲಿ ಮ್ಯಾಚ್ ನಡೆದರೂ ಕೂಡ ಆರ್ಸಿಬಿ ಅನ್ನುವಂತ ಚಾರ್ಟ್ ಕೇಳದೇ ಇರಲ್ಲ. IPL ನಲ್ಲಿ ಆಡಿದ್ರೆ ಒಂದ್ಸಲನಾದ್ರೂ ಕೂಡ ಆರ್ಸಿಬಿ ಟೀಮ್ ನಲ್ಲಿ ಆಡಬೇಕು ಅನ್ನೋದು ಎಷ್ಟೋ ಯಂಗ್ ಕ್ರಿಕೆಟರ್ಸ್ಗಳ ಡ್ರೀಮ್ ಆಗಿರುತ್ತೆ. ಬಟ್ ಇಂಥ ಟೀಮ್ ಹಾಗೆ ಫ್ಯಾನ್ಸ್ಗೆ ಇರೋ ಒಂದೇ ಒಂದು ಕೊರಗು ಅಂದ್ರೆ ಅದು ಟ್ರೋಫಿ. ಆ ಟ್ರೋಫಿಯನ್ನ ಈ ಸಲ ಗೆದ್ದೇ ಗೆಲ್ಲಬೇಕು ಅನ್ನೋ ಪಣ ತೊಟ್ಟು ತ್ರಿವಿಕ್ರಮನಂತೆ ಆಟಗಾರರ ಬೆನ್ನ ಹಿಂದೆ ನಿಂತಿದ್ದಾರೆ ದಿನೇಶ್ ಕಾರ್ತಿಕ್. ಡಿಕೆಯೇ ಸೂತ್ರಧಾರಿ. ಬೆಂಗಳೂರು ಟೀಮ್ ಅಂದ್ರೆ ಬರೀ ಅಭಿಮಾನಿಗಳಷ್ಟೇ ಅಲ್ಲ, ಇಲ್ಲಿ ಆಡಿದ ಪ್ಲೇಯರ್ಸ್ಗೂ ಕೂಡ ಅಚ್ಚುಮೆಚ್ಚು. ಹೀಗಾಗಿ ಟೀಮ್ ಬಿಟ್ಟರು ಕೂಡ ಅಭಿಮಾನ ಬಿಟ್ಟಿಲ್ಲ. ಕ್ರಿಸ್ ಗೇಲ್, AB ಡಿವಿಲಿಯರ್ಸ್ ಈಗಲೂ ಕೂಡ ಆರ್ಸಿಬಿಗೆ ಸಪೋರ್ಟ್ಗೆ ಬರ್ತಾರೆ. ಈಗ ಆಲ್ರೆಡಿ ಕ್ರಿಸ್ ಗೇಲ್ ಬಂದು ಹೋಗಿದ್ರು. ಈಗ ABD ಕೂಡ ಕ್ವಾಲಿಫೈಯರ್ 1 ಮ್ಯಾಚ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಹೀಗೆ ಆರ್ಸಿಬಿಯನ್ನ ಅತಿ ಹೆಚ್ಚು ಪ್ರೀತಿಸೋರಲ್ಲಿ ದಿನೇಶ್ ಕಾರ್ತಿಕ್ ಕೂಡ ಒಬ್ರು. ದಿನೇಶ್ ಕಾರ್ತಿಕ್ ಆರ್ಸಿಬಿ ಅಭಿಮಾನಿಗಳ ಪಾಲಿಗೆ ಪ್ರೀತಿಯ ಡಿಕೆ ಬಾಸ್. 2024ರ IPL ಸೀಸನ್ ನಲ್ಲಿ ಆರ್ಸಿಬಿ ಸ್ಕ್ವಾಡ್ ನಲ್ಲಿದ್ದಂತ ಡಿಕೆ ತಂಡದ ಪ್ಲೇ ಆಫ್ ಜರ್ನಿಯಲ್ಲಿ ಆಪತ್ ಬಾಂಧವನಾಗಿದ್ರು. ಆದ್ರೆ ಎಲಿಮಿನೇಟರ್ ಮ್ಯಾಚ್ ಅಲ್ಲಿ ಆರ್ಸಿಬಿ ಹೊರಬಿದ್ದಿತ್ತು. ರಾಜಸ್ಥಾನ ವಿರೋಧದ ಅದೇ ಪಂದ್ಯದಲ್ಲಿ ಡಿಕೆ IPLಗೆ ನಿವೃತ್ತಿಯನ್ನ ಘೋಷಿಸಿ ಬಿಟ್ಟಿದ್ರು. ಬಟ್ ಟ್ಯಾಲೆಂಟೆಡ್ ಡಿಕೆಯನ್ನ ಬಿಟ್ಟು ಕೊಡೋಕೆ ಆರ್ಸಿಬಿ ಫ್ರಾಂಚೈಸಿಗೆ ಒಪ್ಪಿಗೆ ಇರಲಿಲ್ಲ. ಹೀಗಾಗಿ ಮತ್ತೆ ಅವರನ್ನ ಕರೆ ತಂದು ಈ ಸಲ ಸ್ಟಾಫ್ಗಾಗಿ ಸೇರ್ಕೊಂಡಿತ್ತು. ಅಂದ್ರೆ ಬ್ಯಾಟಿಂಗ್ ಕೋಚ್ ಹಾಗೆ ಮೆಂಟರ್ ಆಗಿ ನೇಮಕ ಮಾಡಿತ್ತು. ಅಂದಿನಿಂದ ಈವರೆಗೂ ಡಿಕೆ ಸ್ಟ್ರಾಟಜಿ ಕಂಪ್ಲೀಟ್ ಆಗಿ ವರ್ಕ್ ಆಗ್ತಾ ಇದೆ. IPL ನಲ್ಲಿ ಆರ್ಸಿಬಿಯಿಂದಲೇ ನೇಮು ಫೇಮು ಪಡೆದಂತ ಡಿಕೆಗೆ ಫ್ರಾಂಚೈಸಿ ಬ್ಯಾಟಿಂಗ್ ಕೋಚ್ ಹಾಗೆ ಮೆಂಟರ್ ಸ್ಥಾನವನ್ನ ನೀಡಿತ್ತು. ಸೊ ಸಿಕ್ಕಿರುವಂತ ಅವಕಾಶದಲ್ಲಿ ಏನಾದ್ರೂ ಮಾಡಬೇಕು ಅಂತ ಪಣ ತೊಟ್ಟಂತ ಡಿಕೆ ಆರ್ಸಿಬಿ ಸೇರ್ತಾ ಇದ್ದಂತೆ ಟೀಮ್ ಬದಲಾವಣೆಗೆ ಯೋಜನೆಗಳನ್ನ ರೂಪಿಸಿದ್ರು. ಯಾಕಂದ್ರೆ ಮೆಗಾ ಹರಾಜಿತ್ತು. ಹಾಗೆ 2024ರ ನವೆಂಬರ್ ನಲ್ಲಿ ನಡೆದಂತ ಮೆಗಾ ಹರಾಜಿನಲ್ಲಿ ಕ್ವಾಲಿಟಿ ಪ್ಲೇಯರ್ಸ್ ಖರೀದಿಗೆ ಶಾರ್ಟ್ ಲಿಸ್ಟ್ ಅನ್ನು ಕೂಡ ರೆಡಿ ಮಾಡ್ಕೊಂಡಿದ್ರು. ಅವರನ್ನ ಏಕಾಏಕಿ ಖರೀದಿ ಮಾಡೋದಕ್ಕಿಂತ ಮೊದಲು ಆಟಗಾರರ ರೆಕಾರ್ಡ್ಸ್ ಬಗ್ಗೆ ವರ್ಕೌಟ್ ಮಾಡಿದ್ರು. ಪರ್ಫಾರ್ಮೆನ್ಸ್ ಹೇಗಿದೆ, ನಮಗೆ ಯಾವ ಸ್ಲಾಟ್ ನಲ್ಲಿ ಉಪಯೋಗಕ್ಕೆ ಬರ್ತಾರೆ ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಇದ್ರು. ಅಲ್ಲದೆ ಪ್ರತಿ ಸೀಸನ್ ಅಲ್ಲಿ ಆರ್ಸಿಬಿಗೆ ಬ್ಯಾಟಿಂಗ್ ಲೈನ್ ಅಪ್ ಚೆನ್ನಾಗಿದ್ರು ಕೂಡ ಬೌಲಿಂಗ್ ಕೈ ಕೊಡ್ತಾ ಇತ್ತು. ಬಟ್ ಈ ಸಲ ಕಂಪ್ಲೀಟ್ ಊಟ ಆಗಿದೆ. ಬ್ಯಾಟಿಂಗ್ ಎಷ್ಟು ಚೆನ್ನಾಗಿದೆಯೋ ಬೌಲಿಂಗ್ ಕೂಡ ಅಷ್ಟೇ ಸೂಪರ್ ಸ್ಟ್ರಾಂಗ್ ಆಗಿದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ತಿಂಗಳುಗಟ್ಟಲೆ ಫ್ರಾಂಚೈಸಿ ಜೊತೆಗೆ ಇದ್ದು ತಂತ್ರಗಾರಿಕೆಗಳನ್ನು ರೂಪಿಸಿದ್ದಾರೆ. ಪ್ರತಿ ಪಂದ್ಯಕ್ಕೂ ಮುನ್ನ ಪ್ಲೇಯಿಂಗ್ 11 ಬಗ್ಗೆ ಚರ್ಚೆ ನಡೆಸ್ತಾರೆ. ಯಾರನ್ನ ಕಣಕ್ಕಿಳಿಸಬೇಕು, ಯಾವ ಸ್ಲಾಟ್ ನಲ್ಲಿ ಇಳಿಸಬೇಕು, ಅವರ ಪ್ಲಸ್ ಹಾಗೆ ಮೈನಸ್ ಏನು ಅನ್ನೋದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಿರ್ತಾರೆ. ಇನ್ನು ಮ್ಯಾಚ್ ಮುಗಿದ ಮೇಲೂ ಕೂಡ ರಿಸಲ್ಟ್ ಬಗ್ಗೆ ಮಾತುಕತೆ ನಡೀತಾನೆ ಇರುತ್ತೆ. ಡ್ರೆಸ್ಸಿಂಗ್ ರೂಮ್ ನಲ್ಲಿ ಎಲ್ಲರ ಜೊತೆಯೂ ಕೂಡ ಫ್ರೆಂಡ್ಲಿ ಆಗಿ ಮಿಂಗಲ್ ಆಗುವಂತ ಡಿಕೆ ಮೋಟಿವೇಶನಲ್ ಸ್ಪೀಚ್ ಕೊಡೋದ್ರಲ್ಲೂ ಕೂಡ ಎತ್ತಿದ ಕೈ. ಇದೇ ಕಾರಣಕ್ಕೆ ಡಿಕೆ ಅಂದ್ರೆ ಆಟಗಾರರಿಗೂ ಕೂಡ ಅಚ್ಚುಮೆಚ್ಚು. ಹೀಗೆ ಪ್ರತಿ ಪಂದ್ಯದ ಬಳಿಕ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಸೇರುವಂತ ಡಿಕೆ ಎಲ್ಲಾ ಆಟಗಾರರ ಕುರಿತು ಮಾತನಾಡ್ತಾರೆ. ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಹಾಗೆ ಅಪ್ರಿಶಿಯೇಟ್ ಕೂಡ ಮಾಡೋದನ್ನ ಮರೆಯೋದಿಲ್ಲ. ಲಕ್ನೋ ವಿರುದ್ಧ ಗೆದ್ದು ಡಿಕೆ ನೆನೆದಿದ್ದ ಜಿತೇಶ್ ಶರ್ಮಾ. ಇನ್ನು ಲೀಗ್ ಹಂತದ ಕೊನೆ ಪಂದ್ಯದಲ್ಲಿ ಲಕ್ನೋ ಟೀಮ್ ನೀಡಿದಂತ 227 ರನ್ಗಳ ಬೃಹತ್ ಟಾರ್ಗೆಟ್ ನ ಆರ್ಸಿಬಿ ಈಸಿಯಾಗಿ ಬೆನ್ನತ್ತಿತ್ತು. ಈ ಪಂದ್ಯದಲ್ಲಿ ಜಿತೇಶ್ ಶರ್ಮಾ ಅಕ್ಷರಶಃ ಹೀರೋ ಆಗಿದ್ರು. ಈ ಪಂದ್ಯದ ಬಳಿಕ ಮಾತನಾಡಿದಂತ ಜಿತೇಶ್ ತಮ್ಮ ಪರ್ಫಾರ್ಮೆನ್ಸ್ ಹಿಂದೆ ತಮ್ಮ ಬ್ಯಾಟಿಂಗ್ ಕೋಚ್ ದಿನೇಶ್ ಕಾರ್ತಿಕ್ ಇದ್ದಾರೆ ಎಂದು ಹೇಳಿದ್ರು. ದಿನೇಶ್ ಕಾರ್ತಿಕ್ ಅವರು ಸ್ಪರ್ಧೆಯಲ್ಲಿ ಇನ್ನೂ ದೊಡ್ಡ ಪಂದ್ಯಗಳನ್ನು ಆಡಬೇಕಾಗಿದೆ. ಹೀಗಾಗಿ ಇದನ್ನ ಆಟಗಾರರಿಗೆ ನೆನಪು ಮಾಡಿದ್ರು. ಈ ವರ್ಷ ನಾವು ದೊಡ್ಡ ಗುರಿಯನ್ನೇ ಸಾಧಿಸಬೇಕಾಗಿದೆ ಅಂತ ಪ್ರೇರೇಪಣೆ ಕೊಡ್ತಾ ಇದ್ರು. ನಿಮ್ಮಿಂದ ಎಲ್ಲವೂ ಸಾಧ್ಯ ಎಂದು ಹೇಳಿದ್ದೆ ನನ್ನ ಫಿಯರ್ಲೆಸ್ ಬ್ಯಾಟಿಂಗ್ಗೆ ನೆರವಾಯಿತು ಎಂದು ಹೇಳಿಕೊಂಡಿದ್ರು. ಹಾಗೆ ಡಿಕೆನ ತಮ್ಮ ಗುರು ಎಂದು ಹೇಳಿಕೊಂಡಿದ್ರು. When we come to that stage, when we know Russell is a big player and we throw you the ball and say, come here Suyash, give us something here. And for you to have the courage to bowl on the stumps, use the googly, that strength of yours, keep it on that stump and get that wicket is just brilliant. Very well done today.
This one man is a personal favorite of mine. The only man today among fast bowlers to go back with a plant. Mr. Josh Hazlewood for bowling the most number of dot balls. It's very easy to throw turns, especially now that I do a bit of broadcasting, world class and all that. But what we saw here today was serious stuff. ಆರ್ಸಿಬಿ ಪರ ಅದ್ಭುತ ಪ್ರದರ್ಶನ ನೀಡಿದ್ದಾರೆ ಡಿಕೆ. ಇನ್ನು IPL ನಲ್ಲಿ ಆರ್ಸಿಬಿ, ಡೆಲ್ಲಿ ಕ್ಯಾಪಿಟಲ್ಸ್, ಪಂಜಾಬ್ ಕಿಂಗ್ಸ್, ಮುಂಬೈ ಇಂಡಿಯನ್ಸ್ ಹಾಗೆ KKR ತಂಡಗಳಲ್ಲಿ 6 ತಂಡಗಳ ಪರ ಡಿಕೆ ಕಣಕ್ಕಿಳಿದಿದ್ರು. 2027ರ IPL ಮೆಗಾ ಹರಾಜಿನಲ್ಲಿ ಬೆಂಗಳೂರು ಫ್ರಾಂಚೈಸಿ ದಿನೇಶ್ ಕಾರ್ತಿಕ್ ಅವರನ್ನ ಖರೀದಿ ಮಾಡಿತ್ತು. 2024ರ ಆವೃತ್ತಿಯಲ್ಲಿ 15 ಪಂದ್ಯಗಳಲ್ಲಿ ಕಣಕ್ಕಿಳಿದಿದ್ದಂತ ಡಿಕೆ 187ರ ಸ್ಟ್ರೈಕ್ ರೇಟ್ನಲ್ಲಿ 326 ರನ್ಗಳನ್ನ ಕಲೆ ಹಾಕಿದ್ರು. ಒಟ್ಟಾರೆ IPL ನಲ್ಲಿ 257 ಪಂದ್ಯಗಳನ್ನು ಆಡಿದ್ದು 22 ಅರ್ಧ ಶತಕಗಳೊಂದಿಗೆ 4842 ರನ್ಗಳನ್ನ ಕಲೆ ಹಾಕಿದ್ದಾರೆ. ಅಲ್ಲದೆ IPL ಇತಿಹಾಸದಲ್ಲಿ ಅತಿ ಹೆಚ್ಚು ರನ್ ಗಳಿಸಿದವರ ಪಟ್ಟಿಯಲ್ಲಿ ಅಗ್ರ 10ರಲ್ಲಿ ಸ್ಥಾನ ಪಡ್ಕೊಂಡಿದ್ದಾರೆ. ಒಟ್ನಲ್ಲಿ ಕಳೆದ 3 ವರ್ಷ ಆರ್ಸಿಬಿಗಾಗಿ ಆಡಿದಂತ ಡಿಕೆಗೆ ಅಭಿಮಾನಿಗಳ ನಾಡಿ ಮಿಡಿತ ಅರ್ಥವಾಗಿತ್ತು. ಅವರ ಪ್ರೀತಿ, ತಾಳ್ಮೆ, ನೋವು, ಸಂಕಟ, ನಿರಾಸೆ ಇವೆಲ್ಲವನ್ನು ಕೂಡ ಹತ್ತಿರದಿಂದಲೇ ನೋಡಿದ್ರು. ಹೀಗಾಗಿ ತಮಗಾಗಿ ಅಲ್ಲದೆ ಇದ್ರೂ ಕೂಡ ಅವರಿಗೋಸ್ಕರನಾದ್ರೂ ಕಪ್ ಗೆಲ್ಲಲೇಬೇಕು ಎಂಬಂತ ಹಠಕ್ಕೆ ಬಿದ್ದಿದ್ದಾರೆ. ಸದ್ಯ ಆರ್ಸಿಬಿ ಫೈನಲ್ ತಲುಪಿದೆ. ಕೋಟ್ಯಂತರ ಕನ್ನಡಿಗರು ಹಾಗೆ ಜಗತ್ತಿನೆಲ್ಲೆಡೆ ಇರುವಂತ ಅಭಿಮಾನಿಗಳು ಕಪ್ ಎತ್ತಿ ಹಿಡಿಯೋದನ್ನ ನೋಡೋಕೆ ಕಾಯ್ತಾ ಇದ್ದಾರೆ. ಇದೆಲ್ಲದರ ಹಿಂದೆ ದೈತ್ಯ ಶಕ್ತಿಯಾಗಿ ಬ್ಯಾಟಿಂಗ್ ಮಾಸ್ಟರ್ ಮೈಂಡ್ ಆಗಿ ಡಿಕೆ ನಿಂತಿದ್ದಾರೆ. ಇದೇ ಕಾರಣಕ್ಕೆ ಆರ್ಸಿಬಿ ಫ್ಯಾನ್ಸ್ ಡಿಕೆನ ನೆನಪು ಮಾಡಿಕೊಳ್ತಿದ್ದಾರೆ. ತಂಡದಲ್ಲಿ ಇದ್ದಾಗ್ಲೂ ಇಲ್ಲದೆ ಇದ್ದಾಗ್ಲೂ ನೀವೇ ನಮ್ಮ ಆಪದ್ ಬಾಂಧವ ಅಂತ ಗುಣಗಾನ ಮಾಡ್ತಿದ್ದಾರೆ. ನಿಮ್ಗೂ ಕೂಡ ಆರ್ಸಿಬಿ ಸಕ್ಸಸ್ ಜರ್ನಿಗೆ ಡಿಕೆನೋ ಕಾರಣ ಅನಿಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.